ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಗುಗೆ ಯಾರು ದಿಕ್ಕು? ನನ್ನ ಮಗು ತಾಯಿ ಇಲ್ಲದೆ ಅನಾಥೆ ಆಗೋದ್ರ ಜೊತೆ ತಂದೆ ಕೋಪದಿಂದ ಸರಿಯಾದ ಜೀವನ ಸಿಗದೆ ಅನಾಥ ಆಗೋಗುತ್ತಾ? ದೇವ್ರೆ, ಯಾಕೆ ನನಗಿಂತ ಶಿಕ್ಷೆ ಕೊಡ್ತಿದ್ಯಾ? ಕಂಟಿಯವ್ರಿಗೋಸ್ಕರ ನನ್ನ ಜೀವನ ಲೆಕ್ಕಿಸ್ದೆ ಮಗುಗೆ ಜನ್ಮ ಕೊಡಬೇಕು ಅಂದ್ಕೊಂಡೆ. ಆದರೆ ನಾಳೆ ನನ್ನ ಗಂಡ ಆ ಮಗುನ ಕೋಪ ಬಿಟ್ಟು ಜೋಪಾನ ಮಾಡ್ತಾರ. ಇವತ್ತು ನನ್ನ ಜೊತೆ ನಡ್ಕೊಂಡು ಹಾಗೆ ನಾಳೆ ಮಗು ಜೊತೆನೂ ಹಾಗೆ ನಡ್ಕೊಂಡ್ರೆ ಆ ಮಗು ಪರಿಸ್ಥಿತಿ ಏನು? ದೇವರ ಪಾಪನ ಕ್ಷಮಿಸ್ಬಿಡ್ರಿ. ಯಾವುದೋ ಕೋಪನ ಎತ್ತಿ ನಿಮ್ಮ ಮೇಲೆ ಹಾಕ್ಬಿಟ್ಟೆ. ಹಂಗೆ ಮಾಡಬಾರ್ದಾಗಿತ್ತು. ಪ್ಲೀಸ್ ಕ್ಷಮಿಸ್ಬಿಡ್ರಿ. ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದವನೇ ನಿಮ್ಮ ಕಣ್ಣಾಗ ನೀರು ಬರಂಗೆ ಮಾಡ್ಬಿಟ್ಟಿವ್ನಿ. ಈ ತೆಪ್ಪಿಗೆ ನೀವೇನು ಶಿಕ್ಷೆ ಕೊಟ್ರೆ ನಂಗೆ ಸರಿನೇ. ಅಳ್ಬೇಡ್ರಿ. ಇನ್ಯಾವತ್ತೂ ನಾನು ಕೋಪ ಮಾಡ್ಕೊಳಲ್ಲ. ನಿಮ್ಗೆ ನೋವಾಗಂತೂ ನಾನು ನಡ್ಕೊಳ್ಳೋದೇ ಇಲ್ಲ ರೀ. ನೀವು ಜೋಳ್ದಂಗೆ ಕೇಳ್ತೀನಿ, ಮಾತಾಡ್ರಿ. ನಾನು ಏನು ಹೇಳಿದ್ರು ಕೇಳ್ತೀರಾ? ಹಾಗಾದ್ರೆ ನನಗೆ ಮಾತು ಕೊಡಿ. ನೀವು ಕೋಪ ಮಾಡ್ಕೋಬಾರ್ದು, ತಾಳ್ಮೆಯಿಂದ ನಡ್ಕೋಬೇಕು. ನಾನು ಏನು ಹೇಳ್ತೀನೋ ಎಲ್ಲ ಕೇಳಬೇಕು. ನೀವು ನನಗೋಸ್ಕರ ಅಲ್ಲ ಅಂದ್ರು ನನ್ನ ಮಗುಗೋಸ್ಕರ ನೀವು ಬದಲಾಗ್ಲೇಬೇಕು. ಆಗತ್ತಾ? ಇದಾಗುತ್ತಾ ಅಂತ ಕೇಳ್ತಿದ್ದೀರಾ? ಖಂಡಿತ ನೀವ್ ಏನ್ ಹೇಳ್ತೀರೋ ಎಲ್ಲ ಕೇಳ್ತೀನಿ. ನಿಮ್ ಮಾತನ್ನ ಯಾವತ್ತೂ ಮೀರಲ್ಲ, ಸರಿನಾ? ಈಗ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಮಾತು ಕೊಡಿ. ಸರಿನಾ? ಸರಿ, ಈಗ ನನ್ನ ಮ್ಯಾಗಿದ್ದ ಕೋಪ ಹೋಯ್ತಲ್ವೇ? ಬನ್ನಿ ಊಟ ಮಾಡಿ. ನಾನು ಊಟ ಮಾಡ್ಲಿ ಅಂತ ನೀವಿಷ್ಟೆಲ್ಲ ಹೇಳಿದ್ರ ಹೇಗೆ? ಇಲ್ಲ ನೋಡಿ, ನಾನು ಈಟೊತ್ತು ಏನು ಹೇಳಿದ್ನೋ ಎಲ್ಲ ನನ್ನ ಮನ್ಸಾರ ಹೇಳಿವ್ನು. ನನ್ನ ಬದುಕಲ್ಲಿ ಭರವಸೆ ಇರೋದೆ ನಿಮ್ಮಿಂದ, ನಮ್ಮ ಮಗುವಿಂದ. ನಾನು ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಖುಷಿ ಕೇಳ್ತಿಲ್ಲ ರೀ. ನಮ್ಮ ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸ್ವಲ್ಪ ಬದಲಾಗ್ಲೇಬೇಕು. ನೀವು ಹೀಗೆ ನಮ್ಮ ಮಗು ಮುಂದೆ ನಡ್ಕೊಂಡ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ ಹೇಳಿ. ತಂದೆ ಆಗಿ ಮಗು ಮನಸ್ಸಲ್ಲಿ ಧೈರ್ಯ ಭರವಸೆನ ತುಂಬಬೇಕು ರೀ, ಭಯನಲ್ಲ. ಅದು ಅಲ್ಲದೆ ಮಗುಗೆ ನೀವೇ ತಂದೆ ತಾಯಿ ಎರಡೂ ಆಗಿರ್ತೀರ. ನಿಮ್ಮ ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತಂದೆ ತಾಯಿ ನಾನೇ ಆಗಿರ್ತೀನಿ. ಮಾತಿಗೆ ಹೇಳ್ದೆ ರೀ, ಸಂದರ್ಭ ಬಂದಾಗ ಇಬ್ರು ಒಬ್ರೇ ಆಗಿ ಮಗುನ್ ಸಾಕ್ಬೇಕಾಗತ್ತಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪ್ಲೀಸ್ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನು ಬದಲಾಯ್ತೀನಿ ಅಂತ ಹೇಳ್ದೆ ತಾನೆ. ಇನ್ಮ್ಯಾಕೆ ಹಿಂಗೆಲ್ಲ ನಡ್ಕೊಳಕ್ಕಿಲ್ಲ. ಸರಿ, ನಾನು ಹೋಗಿ ಊಟ ಹಾಕೋಬತ್ತೀನಿ.